ಶಂಕರಪುರದಲ್ಲಿ ಉಚಿತ ವಿಶೇಷ ಆರೋಗ್ಯ ತಪಾಸಣಾ ಮೇಳ 1983 ಮಂದಿ ಹೊರ ರೋಗಿಗಳಾಗಿ ಚಿಕಿತ್ಸೆ 64 ಮಂದಿಗೆ ಉನ್ನತ ಚಿಕಿತ್ಸೆಗಾಗಿ ಶಿಫಾರಸು ಮಂಡ್ಯ ನಗರದ ಶಂಕರಪುರದಲ್ಲಿ ಆಯೋಜಿಸಿದ್ದ ವಿಶೇಷ ಆರೋಗ್ಯ ತಪಾಸಣಾ ಮೇಳದಲ್ಲಿ ಒಟ್ಟು 1983 ಮಂದಿ ಹೊರ ರೋಗಿಗಳಾಗಿ ಚಿಕಿತ್ಸೆ ಪಡೆದರು. ವಿವಿಧ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ತಪಾಸಣೆ ನಡೆಸಿ ಅಗತ್ಯವಿರುವವರಿಗೆ ಉನ್ನತ ಚಿಕಿತ್ಸೆಗಾಗಿ ವಿವಿಧ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡಲಾಯಿತು. ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಪತ್ತೆಗಾಗಿ 60 ಮಂದಿಗೆ ಫ್ಯಾಮ್ಸ್ಪಿಯರ್ ಪರೀಕ್ಷೆ ನಡೆಸಲಾಯಿತು. ಕಿದ್ವಾಯಿ ಆಸ್ಪತ್ರೆಗೆ ಉನ್ನತ ಚಿಕಿತ್ಸೆಗಾಗಿ 2 ಮಂದಿಯನ್ನು ಕಳುಹಿಸಲಾಯಿತು. ಕಣ್ಣು, ಕಿವಿ, ಮೂಗು ಮತ್ತು ಗಂಟಲು ತಪಾಸಣೆ ನಡೆಸಿ ಉನ್ನತ ಚಿಕಿತ್ಸೆಗಾಗಿ ಮಿಮ್ಸ್ಗೆ 1 ಹಾಗೂ ಏಮ್ಸ್ಗೆ 3 ಕಳುಹಿಸಲಾಯಿತು. ಮೂಳೆ ಶಸ್ತ್ರಚಿಕಿತ್ಸೆಗಾಗಿ 1 ಏಮ್ಸ್ಗೆ ಶಿಫಾರಸು ಮಾಡಲಾಯಿತು. ಮನೋರೋಗ ಚಿಕಿತ್ಸೆಗೆ 9 ಮಂದಿಯನ್ನ, ವಿವಿಧ ಶಸ್ತ್ರಚಿಕಿತ್ಸೆಗಳಿಗೆ 21 ಮಂದಿಯನ್ನ, ಹೃದಯ ಸಂಬಂಧಿ ಕಾಯಿಲೆಗಳ ಶಸ್ತ್ರಚಿಕಿತ್ಸೆಗಾಗಿ 15 ಮಂದಿಯನ್ನ ಉನ್ನತ ಚಿಕಿತ್ಸೆಗಾಗಿ ಕಳುಹಿಸಲಾಯಿತು. ಸ್ತ್ರೀರೋಗ ಚಿಕಿತ್ಸೆಗೆ 2 ಮಂದಿಗೆ ಹಾಗೂ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆಗಾಗಿ 12 ಮಂದಿಗೆ ಅಗತ್ಯ ಸೇವೆ ಒದಗಿಸಲಾಯಿತು. ಮೇಳದಲ್ಲಿ ಸಾರ್ವಜನಿಕರಿಗೆ 1992 ಕನ್ನಡಕಗಳನ್ನು ವಿತರಿಸಲಾಯಿತು. ಅಲ್ಲದೆ 11 ಮಂದಿ ರಕ್ತದಾನ ಕೂಡ ಮಾಡಿದರು. ಮೇಳದಲ್ಲಿ ವಿವಿಧ ಭಾಗಗಳಲ್ಲಿ ತಪಾಸಣೆ ನಡೆಸಿದ ಬಳಿಕ ಒಟ್ಟು 64 ಮಂದಿ ರೋಗಿಗಳನ್ನು ಉನ್ನತ ಚಿಕಿತ್ಸೆಗಾಗಿ ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ ಕಳುಹಿಸಲು ಶಿಫಾರಸು ಮಾಡಲಾಗಿದೆ. ಉಚಿತ ಆರೋಗ್ಯ ತಪಾಸಣಾ ಮೇಳವು ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಅಗತ್ಯವಿರುವವರಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸಾ ಸೌಲಭ್ಯ ದೊರಕಿಸಲು ಸಹಕಾರಿಯಾಯಿತು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಮಂಡ್ಯ.